ಫ್ರೆಂಡ್ಸ್, ಇದನ್ನ ನಾನು ಶೇಂಗಾ ಚಿಕ್ಕಿ ಮಾಡೋದು ತೋರಿಸ್ತೀನಿ. ಅದು ಹೇಗೆ ಅಂತ ಇದನ್ನ ಹುರಿದಿಟ್ಕೊಂಡಿದ್ದೀನಿ 1 ಕಪ್ ಆಗಷ್ಟು. ಇದನ್ನ ಸಿಪ್ಪೆ ತೆಗಿತೀನಿ. ಅದಕ್ಕೂ ಮೊದಲು 1 ಕಪ್ ಬೆಲ್ಲನ ಅಲ್ಲಿ ಕರಗಿಸೋಕೆ ಇಡ್ತೀನಿ. ಬೀಜಕ್ಕೆ 1 ಕಪ್ ಬೆಲ್ಲನೇ ತಗೊಳ್ಬೇಕು. ಈಗ 1/4 ಸ್ಪೂನ್ ನೀರು ಹಾಕ್ತೀನಿ, ಅಷ್ಟೇ ಸಾಕು. ಕಾಲ್ ಚಮಚ. ಫ್ರೆಂಡ್ಸ್, ಈಗ ಬೆಲ್ಲ ಕರಗಿಸೋಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ಇದು ಬೆಲ್ಲ ಎಲ್ಲ ಕರಗಿದೆ. ಇದನ್ನ ಚೆಕ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಪಾಕ ಅಂತ ಹೇಳ್ಬಿಟ್ಟು. ಆಗಿದೆ. ಇದು ಪಾಕದನ್ನ ಇದ್ರೊಳಗಿಂದ ತೆಗೆದು ಇದನ್ನ ನೋಡಿದ್ದೀನಿ. ಇದೇ ಈ ತರ ಸೌಂಡ್ ಬಂದಾಗ ಆಗಿದೆ ಅಂತ. ಈಗ ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಶೇಂಗಾ ಬೀಜನ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ, ಶೈನಿಂಗ್ ಬರಲಿ ಅಂತ. ಇವಾಗ ಇದು ಕೇಕ್ದು ಬಟರ್ ಪೇಪರ್ ತಗೋತಾ ಇದ್ದೀನಿ, ಪಾಚ್ಮೆಂಟ್ ಪೇಪರ್ನ. ಅವಾಗ ಇದನ್ನ ಹಿಂಗೆ ಮಾಡಬೇಕು. ಮಾಡಿ ಅಗಲ ಮಾಡಿದ್ರೆ ಸರಿಯಾಗಿ ಕುತ್ಕೊಳ್ಳುತ್ತೆ. ಹಚ್ಕೊಂಡು ಗಟ್ಟಿ ಆಗಿದೆ ಫ್ರೆಂಡ್ಸ್. ತುಪ್ಪ ಹಚ್ಕೊಂಡು ಲತ್ತುಡಿಗೆ ಎಷ್ಟು ಆಗುತ್ತೋ ಅಷ್ಟನ್ನ ಸ್ವಲ್ಪ ಆರಿದೆ ಫ್ರೆಂಡ್ಸ್. ಈಗ ಇದು ಕಟ್ ಮಾಡ್ತೀನಿ. ಪೂರ್ತಿ ಆರೋಗ್ಬಿಟ್ರೆ ಪುಡಿ ಪುಡಿ ಆಗ್ಬಿಡುತ್ತೆ. ಶೇಂಗಾ ಚಿಕ್ಕಿ ರೆಡಿಯಾಗಿದೆ. ಏನಂದ್ರೆ ಇದು ಪ್ರೋಟೀನ್ ತುಂಬಾ ಇರುತ್ತೆ ಈ ಶೇಂಗಾದಲ್ಲಿ. ಬಡವರ ಬಾದಾಮಿ ಅಂತಾನೆ ಹೇಳ್ತಾರೆ ಇದಕ್ಕೆ. ಮೊದಲೆಲ್ಲ ಬಾದಾಮಿ ತಿನ್ನಷ್ಟು ಇದು ಇರ್ತಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಈ ಶೇಂಗಾ ಬೀಜನೇ ಬಡವರ ಬಾದಾಮಿ ಅಂತಾನೆ ಹೆಸರು ಬಂದಿರೋದು. ಇದನ್ನ ತಿನ್ನೋದ್ರಿಂದ, ಅದು ಚಳಿಗಾಲದಲ್ಲಿ ಬೆಲ್ಲ ಹಾಕಿ ಮಾಡೋದ್ರಲ್ಲಿ, ಸಕ್ಕರೆಯಿಂದಾನು ಮಾಡ್ತಾರೆ. ಆದ್ರೆ ಬೆಲ್ಲದಿಂದ ಮಾಡಿದ್ರೆ ಚಳಿಗಾಲದಲ್ಲೇ ಇದನ್ನ ತಿನ್ನೋದು ಜಾಸ್ತಿ. ಈ ಟೈಮಲ್ಲಿ ತಿಂದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆಗಿ ಇದು ಥಂಡಿ ಕಡಿಮೆ ಆಗತ್ತೆ ಅಂತ ಮಕ್ಳಿಗೆಲ್ಲ ಏನೇನೋ ಚಾಕ್ಲೇಟ್ ಗೀಕ್ಲೇಟ್ ಕೊಡೋ ಬದಲು ಈ ಶೇಂಗಾ ಚಿಕ್ಕಿನ ಮನೇಲೆ ಮಾಡ್ಕೊಡ್ಬೋದು. ನೋಡಿ, ನೀವು ಮನೇಲೆ ಚೆನ್ನಾಗಿ ಈಸಿಯಾಗಿ ತೋರಿಸಿದ್ದೀನಿ. ಮನೇಲಿ ಮಾಡ್ಕೊಂಡು ಮಕ್ಳಿಗೆ ಕೊಡಿ, ನೀವು ತಿನ್ರಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.